ಇವ್ರ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರ್ಬೋದು, ಆದರೆ ಕೆಟ್ಟದ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಮನೆಗೆ ಬೆಂಕಿ ಬಿದ್ದಾಗ ನಾವೆಲ್ಲರೂ ಕಳ್ಕೊಂಡ್ವಿ ಅನ್ಕೊಂಡ್ವಿ. ಏನ್ ಮಾಡಬೇಕು ಅಂತ ತೋಚ್ತಾ ಇದ್ದಾಗ ಆ ಕಷ್ಟ ದಿನಗಳಲ್ಲಿ ಅಮ್ಮ ನಮ್ಮನ್ನು ನೋಡ್ಕೊಂಡ್ರು. ಭೇದ ಭಾವ ಮಾಡದೆ ನಮ್ಗೆಲ್ಲನೂ ಕಷ್ಟಪಟ್ಟು ಸಾಕಿದ್ರು. ಅವ್ರು ಪಟ್ಟಿದ ಕಷ್ಟಗಳು ಅಷ್ಟಿಷ್ಟ, ಅದು ನನಗೆ ಮಾತ್ರ ಗೊತ್ತು. ಇಂಥ ಸುಹಾಸಿನಿ ಅಮ್ಮ ನನ್ನನ್ನು ಕೊಲ್ತಾರ? ನಾನು ನನ್ನ ಕಂಪನಿ ಶುರು ಮಾಡ್ತೀನಿ ಅಂತ ಹೊರಟಾಗ ಯಾರೂ ಸಪೋರ್ಟ್ ಮಾಡೋದಕ್ಕೆ ಬರಲಿಲ್ಲ. ಆಗ ನಿನ್ನ ಕೈಲಾಗುತ್ತೆ ಮಾಡು ಅಂತ ನನಗೆ ಮೋಟಿವೇಶನ್ ಕೊಟ್ಟಿದ್ದು ಸುಹಾಸಿನಿ ಅಮ್ಮ. ಅಮೂಲ್ಯ, ನನ್ನ ಸುಹಾಸಿನಿ ಅಮ್ಮ ಸಂಬಂಧ ಎಂಥದ್ದು ಅಂದರೆ, ಅಮ್ಮ ಬಂದು ವೇದ ನೀನು ಜೀವ ಕೊಡು ಅಂತ ಕೇಳಿದ್ರೆ ನಾನು ಕಣ್ಣು ಮುಚ್ಕೊಂಡು ಅಮ್ಮಗೆ ನಾನು ಜೀವ ಕೊಡ್ತೀನಿ. ಇಂಥಮ್ಮ ನನ್ನನ್ನು ಸಾಯಿಸ್ತಾರ ಹೇಳು? ಪಾಪಿ ವೇದಾಂತ್, ನಿನ್ನ ಹತ್ರ ಅಮ್ಮ ಅಂತ ಕರೆಸ್ಕೊಳ್ಳೋ ಅರ್ಹತೆ ನನಗಿಲ್ಲ. ಅಮ್ಮ, ಈ ಜೀವ ನಿಮ್ದಮ್ಮ. ಕೇಳಿದ್ರೆ ನಾನು ಪ್ರಾಣನೇ ಕೊಡ್ತೀನಿ. ಕೇಳಿದ್ರೆ ಸಾಕಿತ್ತು, ಯಾವುದೋ ಬೇಕಿರಲಿಲ್ಲ. ಫೋನ್ ಮಾಡು, ಫೋನ್ ಮಾಡು.
ಕೋಪ, ದ್ವೇಷ, ದುರಾಸೆ, ಅಸೂಯೆ ಇದೆಲ್ಲ ಮನುಷ್ಯನ ಏನು ಬೇಕಾದ್ರೂ ಮಾಡುತ್ತೆ ಅಂತ ಹೇಳ್ತಾರೆ. ಇಷ್ಟು ನಿಜ ಅಲ್ಲ. ಮೊದ್ಲು ಯಾರಾದ್ರೂ ಅತಿ ಆಸೆ ಗತಿಗೇಡು ಅಂತ ಹೇಳಿದ್ರೆ ನಾನು ನಕ್ಬಿಡ್ತಾ ಇದ್ದೆ. ಆದ್ರೆ ಈಗ ಅದ್ರ ನಿಜವಾದ ಅರ್ಥ ಗೊತ್ತಾಗಿದೆ. ವಿಷ ತಗೊಂಡಿದ್ದು ನೀನು, ಸತ್ತಿದ್ದು ನಾನು. ಹಳೆ ಸುಹಾಸಿನಿ ಸತ್ತೋದ್ಲು ವೇದಾಂತ್. ನಿನಗೆ ಗೊತ್ತಾ, ಮೊದ್ಲಿಂದಲೂ ಈ ಮನೆಯವ್ರನ್ನೆಲ್ಲ ನಾನು ತುಂಬಾ ದ್ವೇಷಿಸ್ತಾ ಇದ್ದೆ. ನಾನೊಬ್ಳೇ ಸರಿ, ನಾನೇ ಸರಿ, ಇನ್ ಎಲ್ರದ್ದು ತಪ್ಪು ಅಂತ ಅಹಂಕಾರದಿಂದ ಮೆರಿತಾ ಇದ್ದೆ. ನಾನು ನಿನ್ನ ಯಾಕೆ ಬೆಳೆಸ್ದೆ ಗೊತ್ತಾ? ನೀನ್ ಸಣ್ಣ ಹುಡುಗನಾಗಿದ್ದಾಗ ನಿನ್ ಮುಖ ನೋಡಿದ್ರೆ ನಿನ್ನ ಕಣ್ಣಲ್ಲಿ ಹೊಳಪು ಕಾಣಿಸ್ತಾ ಇತ್ತು. ಆ ನಿನ್ನ ಚುರುಕಾದ ಮುಖ, ಹೊಳಪು ತುಂಬಿರೋ ಕಣ್ಣು ನೋಡಿ ನನಗೆ ಅಲ್ಲಿ ಆಸ್ತಿ ಅಂತಸ್ತು ಕಾಣಿಸ್ತಾ ಇತ್ತು. ನೀನು ಬೆಳೆದು ದೊಡ್ಡವನಾದ್ಮೇಲೆ ದೊಡ್ಡ ಮನುಷ್ಯ ಆಗ್ತೀಯ, ಆಸ್ತಿ ಹಣ ಸಂಪಾದಿಸ್ತೀಯ ಅಂತ ಸ್ವಾರ್ಥದಿಂದ ನಿನ್ನನ್ನ ಬೆಳೆಸ್ತಿ. ಅದು ತಾಯ್ತನ ಅಲ್ಲ, ವ್ಯವಹಾರ. ಪ್ರಪಂಚದಲ್ಲಿ ಯಾವ ತಾಯಿನೂ ನಾನು ನಿನ್ನ ಸಾಕಿದ್ದೀನಿ, ನಿನ್ನ ಬೆಳೆಸಿದ್ದೀನಿ, ನನಗಿಂಥದ್ದು ಕೊಡು ಅಂತ ಕೇಳಲ್ಲ. ಆದ್ರೆ ನಾನು ನಿನ್ನ ವಿಷಯವಾಗಿ ಎಲ್ಲ ವ್ಯವಹಾರ ಅಂತಾನೆ ಯೋಚನೆ ಮಾಡಿದೆ. ನನ್ನ ಅತಿ ಆಸೆಯಿಂದ ನಿನಗೆ, ವಿಕ್ರಾಂತ್ಗೆ, ಧ್ರುವನಿಗೆ ಎಲ್ರಿಗೂ ಮೋಸ ಮಾಡಿದೆ. ಆದ್ರೆ ನಾನು ಎಲ್ಲದರಲ್ಲೂ ಸೋತೆ. ಯಾಕೆ ಹೇಳು? ನನ್ನ ಉದ್ದೇಶ ಒಳ್ಳೇದಾಗಿರ್ಲಿಲ್ಲ. ನಾನು ಯಾರಿಗೂ ಒಳ್ಳೇದು ಮಾಡೋ ಪ್ರಯತ್ನನೇ ಮಾಡಲಿಲ್ಲ. ಈ ಮನೆಯಲ್ಲಿ ಈ ಮನೆಯವ್ರ ಜೊತೆ ಇರೋ ಅರ್ಹತೆ ನನಗೆ. ನೀನು ನನಗೆ ಎಷ್ಟು ಪ್ರೀತಿ ಕೊಟ್ಟೆ, ಎಷ್ಟು ಗೌರವ ಕೊಟ್ಟೆ, ಎಷ್ಟು ನಂಬಿಕೆ ಇಟ್ಟಿದ್ದೆ. ಆದ್ರೆ ನಾನು ಮೋಸನೇ ಮಾಡ್ತಾ ಬಂದೆ. ಎಲ್ಲರ ಮೇಲೂ ಕೋಪ, ದ್ವೇಷ, ಹಠ ಸಾಧಿಸ್ದೆ. ಮತ್ತೆ ನಿನ್ನ ಮುಖ ನೋಡೋ ಧೈರ್ಯನೂ ನನಗಿಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಇನ್ಯಾವತ್ತು ಈ ಮನೆಯವ್ರು ಯಾರಿಗೂ ನನ್ನ ಮುಖ ತೋರ್ಸಲ್ಲ. ಕ್ಷಮಿಸ್ಬಿಡು ವೇದಾಂತ್. ಎಲ್ಲಿಗೆ ಹೋಗ್ತಿದ್ದೀರಾ? ಈ ಮನೆಯಲ್ಲಿರೋ ಅರ್ಹತೆ ನನಗಿಲ್ಲ. ಯಾಕೆ? ಈ ಮನೆಯಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು. ನಾನೊಬ್ಬ ರಾಕ್ಷಸಿ. ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲಮ್ಮ. ನಾನು ನಿಮಗೆಲ್ಲ ಎಷ್ಟೋ ಸಾರ್ತಿ ಮೋಸ ಮಾಡಿದ್ದೀನಿ. ಮತ್ತೆ ನಾನು ಈ ಮನೆಗೆ, ನಿಮ್ಗಳಿಗೆ ಮೋಸ ಮಾಡಿದ್ರೆ ನೀವಿನ್ ಯಾವತ್ತೂ ಮೋಸ ಮಾಡಲ್ಲ. ಆ ನಂಬಿಕೆ ನನಗಿದೆ. ನೀವೆಲ್ಲೂ ಹೋಗಲ್ಲ. ಇಲ್ಲೇ ಇರ್ತೀರಾ, ಇರ್ತೀರಾ, ಇರ್ತೀರಾ. ಓಹೋ, ಏನಮ್ಮ ನಿಮ್ ಮುಖ ಇವತ್ತು ಚಂದ್ರನ್ ತರ ಹೊಳಿತಾ ಇದೆಯಲ್ಲ, ಏನ್ ಸಮಾಚಾರ? ಅಮ್ಮು ಷಷ್ಠಿ ಪೂರ್ತಿ ಅಲ್ವಾ, ಅದಕ್ಕೆ ಅಮ್ಮ ನಾಚ್ಕೋತಿದ್ದಾರೆ.
ಹಾಗೇನೂ ಇಲ್ಲ ಕಣೋ, ತುಂಬ ವರ್ಷ ಆದಮೇಲೆ ನನ್ನ ಕುಟುಂಬ ಒಂದಾಗಿದೆ, ಅದಕ್ಕೆ ಈ ಖುಷಿ. ಏನಿದು ಎಲ್ಲರೂ ಸೇರಿಕೊಂಡು ಷಷ್ಠಿ ಪೂರ್ತಿಗೆ ರೆಡಿ ಆಗ್ತಿದ್ದೀರಾ? ವೇದಾಂತ್ ಅವರೇ, ಎಲ್ಲ ರೆಡಿ ಇದ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸರಿ ಪುರೋಹಿತರೆ. ಹಾಗಿದ್ರೆ ತಮ್ಮ ಷಷ್ಠಿ ಪೂರ್ತಿ ಎಂದರೆ ಗಂಡನಿಗೆ 60 ವರ್ಷ ತುಂಬಿದ ನಂತರ ಗಂಡ ಹಾಗೂ ಹೆಂಡತಿಗೆ ಮರುಮದುವೆ ಮಾಡಿಸುವ ಒಂದು ಕಾರ್ಯಕ್ರಮ. ಸ್ವಲ್ಪ ಅರಿಶಿನ ಕುಂಕುಮವನ್ನು ಕಲಶಕ್ಕೆ ಹಾಕಿ ಕಂಕಣವನ್ನು ಕಟ್ಟಿ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇಗ್ಮಾಸ್ಮರಾಮಿ. ಓಂ ಶ್ರೀ ಯಜಮಾನಸ್ಯ ಕಂಕಣಧಾರಣಕಾಲಃ ಸುಹಮೂರ್ತೋऽस्तु. ಹಾಗೆ ಅವರಿಗೆ ಅರಿಶಿನ ಹಚ್ಚಬೇಕು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಓಂ ದಶಾಂಗುಲಂ ಗುಗ್ಗುಲಂ ಧೋಮಾಸಗದಂಚ ಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೋಪೋಯಂ ಮೃತಿಗ್ಯೋತಾ. ದೇವಸೂರಾಜಾ ಭವತಿ ಮಂಗಳನಿರಾಜನಂ ದರ್ಶಯಾಮಿ ರಸಾಘ್ರಣಾಮಿ. ಮಂಗಳಾರತಿ ತಗೊಳ್ಳಿ. ರಕ್ಷಾಂಧಾರಯಾಮಿ ನಮಸ್ಕರೋಮಿ ಪ್ರಾರ್ಥಯಾಮಿ. ಹಾರವನ್ನು ತೆಗೆದುಕೊಡಿ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾ ಆಂಬಶಮಾಂ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾಂ ಪ್ರಜಾವಾ ಆಂಬಶಮಾಂ ಭವತಿ. ಸೌಭಾಗ್ಯಮಸ್ವೈದತ್ವಾಯದಾಸ್ತಮೈಪರೇತನಾಂ ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲೀ ಭವ. ಹಾಗೆ ಮಕ್ಕಳಿಗೆಲ್ಲ ಆಶೀರ್ವಾದವನ್ನು ಮಾಡಿ. ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿದ್ದೆ ನಾನು ಮತ್ತೆ ಇಂಥ ಒಂದು ದಿನ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ವೇದಾಂತು, ವಿಕ್ರಾಂತು, ಧ್ರುವ, ಆದ್ಯ ಎಲ್ಲರೂ ದಂಪತಿ ಸಮೇತ ನಿಂತಿರೋದು ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇನ್ನೂ 100 ವರ್ಷ ಬದುಕಬೇಕು ಅನ್ನಿಸ್ತಿದೆ. ಹೌದು ರೀ,
ಮುದ್ದಾದ ಮಕ್ಕಳ ಜೊತೆ ನಮ್ಮ ಮುದ್ದಾದ ಸೊಸೆಂದಿ ಮನೆ ಮಗಳಂತ ಅಳಿಯ ಪರಿಮಳ ಅವರೇ, ನಿಮ್ಮ ಮುದ್ದಾದ ಹೂವನ್ನು ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದೀರ. ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಟ್ಟು ದೊಡ್ಡವರಾದ್ಮೇಲೆ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿಸಿ ಆ ಮನೆಗೆ ಅವ್ರು ನಂದಾದೀಪ ಆಗಲಿ ಅಂತಲೇ ಎಲ್ಲ ಹೆಣ್ಣೆತ್ತವ್ರ ಕನಸು. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ಹೆಣ್ಣು ಮಕ್ಕಳು ಯಾರಿಗೂ ಕಮ್ಮಿ ಅಲ್ಲ, ಹೆಣ್ಣು ಹೆತ್ತವರು ಯಾರಿಗೂ ಕಮ್ಮಿ ಅಲ್ಲ. ನಿಮ್ಮಗಳ ಖುಷಿ ನೋಡ್ತಾ ಇದ್ರೆ ಎಲ್ರಿಗೂ ದೃಷ್ಟಿ ತೆಗಿಬೇಕು ಅನ್ನಿಸ್ತಾ ಇದೆ. ದೇವ್ರೆ, ಈ ಕುಟುಂಬ ಹೀಗೆ 100 ವರ್ಷ ಸುಖವಾಗಿ ಸಂತೋಷವಾಗಿರ್ಲಿನಪ್ಪ. ಈ ಮನೆಯಲ್ಲಿ ಇಂಥ ಒಳ್ಳೆ ಮನಸ್ಸುಗಳ ಜೊತೆ ಇರೋದೇ ನನ್ನ ಅದೃಷ್ಟ. ವೇದಾಂತ್, ಯಾಕೆ ಕಣ್ಣೀರು? ನಾವು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಾಗ ಮುಂದೊಂದಿನ ಅವ್ರು ನಮಗೆ ಸಿಗ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ವಾಪಸ್ ಸಿಗ್ತಾರೆ, ಈ ಮನೆ ನಂದ ಗೋಕುಲ ಥರ ಬೆಳೆದುತ್ತೆ, ನಾವೆಲ್ಲ ಖುಷಿ ಖುಷಿಯಿಂದ ನಗನಗ್ತಾ ಮತ್ತೆ ಒಟ್ಟಿಗೆ ಬದುಕ್ತೀವಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಪಟ್ಟಿದ ಕಷ್ಟ, ಅಪ್ಪ ಅಮ್ಮನ ಹುಡುಕಾಡಿದ್ದು, ನಮ್ಮನೆಗಾಗಿತ್ತು ಅಂದರೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತೆ ಬಚಾರಿ. ಅಯ್ಯೋ, ನಿನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಾ? ಒಳ್ಳೆ ರೋಬೋಟ್ ಇದ್ದಂಗಿದ್ದೆ. ಕೊನೆಗೂ ನಿನಗೆ ಎಮೋಷನ್ಸ್ ಇದೆ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲ, ಖುಷಿ ಆಯ್ತು. ಯಾರಿದು? ಈ ವರ್ಲ್ಡ್ ಕ್ಲಾಸ್ ಫಿಗರ್ ನೋಡಿದ್ರೆ ಗೊತ್ತಾಗ್ಲಿಲ್ಲ ನಿಮಗೆ? ಅಗ್ರಜ, ಇನ್ಯಾರು ಅನ್ಕೊಂಡೆ? ಆ ಕಿತ್ತೋದ್ ಕಾಂತ. ರೇ ಕಾಂತ, ಏನ್ರಿ ನೀವು ಮುಟ್ಟಿದ್ದು? ರೀ ಕಾಂತ, ನೀವೀಗ ಬೆಳಗ್ಗೆ ಬರಕ್ ಹೇಳಿದ್ರೆ ಇವಾಗ ಬರ್ತಿದ್ದೀರಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಷಷ್ಠಿ ಪೂರ್ತಿ ನಡೆಯುತ್ತೆ, ಬೇಗ ಬರ್ಬೇಕು ಅಂತ ಹೇಳಿದೆ ತಾನೆ? ನೋಡಿ ಮೇಡಮ್, ಅದೇನು ಹಿಂಗ್ ಬೈತಾ ಇದ್ದೀರಾ? ಸ್ವಲ್ಪ ಫುಲ್ ಸ್ಟಾಪ್ ಇಡಿ. ಅದ್ ಸರಿ, ಇದೇನ್ರಿ ನಿಮ್ ಗೆಟಪ್ಪು? ಸ್ವಲ್ಪ ರೆಡಿ ಆಗಕ್ಕೆ ಲೇಟ್ ಆಗೋಯ್ತು. ಅಂದಾಗೆ ರೌಡಿ ಮೇಡಮ್, 2019 ಮಾರ್ಚ್ 11ರಿಂದ ಆದ್ಯ ಸಾರ್ಥಕ್ಕು, ಆರ್ತಿ ವಿಕ್ರಾಂತು, ಅಮೂಲ್ಯ ವೇದಾಂತು, ಅದಿತಿ ಧ್ರುವ ಇವ್ರದ್ದೆಲ್ಲಾರ್ದು ಮದುವೆ ಆಯ್ತು. ಅಷ್ಟೇ ಯಾಕೆ, ವೈದೇಹಿ ಸೂರ್ಯನಾರಾಯಣ ವಸಿಷ್ಠ ಅವ್ರದ್ದು ಮರು ಮದುವೆ ಆಯ್ತು. ಅಂದಾಗೆ ಸಾರ್ಥಕ್ ಸರ್, ಇವತ್ತು ಡೇಟ್ ಎಷ್ಟು? ಫೆಬ್ರವರಿ 30. ಫೆಬ್ರವರಿಲಿ 30 ಇಲ್ಲ, ಕರೆಕ್ಟಾಗಿ ಹೇಳಿ. ಜನವರಿ 5, 2024. ಅದಕ್ಕೇನೀಗ? ಈಗಲೂ ನಾನು ಮದುವೆ ಆಗಲಿಲ್ಲ ಅಂದರೆ ಈ ಕಾಂತ ಲಕ್ಷ್ಮೀಕಾಂತಂಗೆ ಬೆಲೆ ಇರುತ್ತಾ ಹೇಳಿ? ಮದುವೆ ಕಾಸ್ಟ್ಯೂಮ್ ರೋಡ್ ಅಲ್ಲಿ ಇಟ್ಟಿದ್ದೀರಲ್ರಿ, ಯಾಕ್ರಿ ಬೇಕು ನಿಮ್ಗೆ ಇದೆಲ್ಲ? ಹಲೋ, ಯಾರು ಹೇಳಿದ್ದು ಮದುವೆ ಕಾಸ್ಟ್ಯೂಮಲ್ಲಿ ಈ ಕಾಂತ ರೋಡ್ ಅಲಿತಾ ಇದ್ದಾನೆ ಅಂತ? ನನಗೂ ಹುಡುಗಿ ಸಿಕ್ಕಿದ್ದಾಳೆ. ಐ ಆಮ್ ರೆಡಿ ಟು ಮಿಂಗಲ್. ಅರೇಡಿ ಇವಳು ನಮ್ಮ ಹುಡುಗಿ. ಏನ್ ಪುಟ್ರಂಗಣ್ಣ, ಹಿಡಿಯೋದಿಡಿತಾ ಸರಿಯಾಗಿರೋದ್ ನಡೆದಿದ್ಯಾ ಬಿಡು. ಥ್ಯಾಂಕ್ ಯು ಚೋಟಾ ಬಾಸ್. ಯಾರಮ್ಮ ನೀನು? ಹೇಳ್ತಾ ಇಲ್ವಾ, ಇವಳು ನನ್ನ ಮದುವೆ ಆಗೋ ಹುಡುಗಿ. ಅವ್ರ ಅಪ್ಪ ಅಮ್ಮ ಎಲ್ಲರ ಕಡೆಯಿಂದನೂ ಅಪ್ರೂವಲ್ ಸಿಕ್ಕಿದೆ. ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲೇ ಮದುವೆ ಆಗಬೇಕು ಅಂತ ಕರ್ಕೊಂಬಂದಿದ್ದೀನಿ. ಶ್ರೀಕಾಂತ, ನಿಮ್ಮ ಮದುವೆಗೆ ನಮ್ಮ ಸಪೋರ್ಟ್ ಇದೆ. ನೋಡಿ, ನಾನು ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಬಡ ಬಾಸ್,
ಅಂದಂಗೆ ನೀವು ಪರ್ಮಿಷನ್ ಕೊಟ್ಟರೆ ಹುಡುಗಿಗೆ ತಾಳಿ ಕಟ್ಟಿಬಿಡ್ತೀನಿ. ಹೇಗೂ ನಮ್ಮ ಕುಟುಂಬದಲ್ಲಿ ಗಟ್ಟಿ ಮೇಳಕ್ಕಂತೂ ಕೊರತೆ ಇಲ್ಲ, ಎಲ್ಲರೂ ಮದುವೆ ಆಗಾಯ್ತು. ಗಟ್ಟಿ ಮೇಳ ಮೊಳಗ್ಲಿ ಬಿಡಿ. ನನಗೆ ಹುಡುಗಿನೇ ಸಿಗಲ್ಲ ಅಂತ ಯಾವಾಗಲೂ ರೇಗಿಸ್ತಾ ಇದ್ರಿ, ಆದರೆ ನೋಡಿ ಈ ಗಟ್ಟಿ ಮೇಳ ಅಲ್ಲಿ ನಂದೇ ಕೊನೆ ಗಟ್ಟಿ ಮೇಳ. ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಬಾ ಆಶೀರ್ವಾದ ತಗೋ. ದೊಡ್ಡವರೇ, ಹೊಸ ನವ ದಂಪತಿಗೆ ಆಶೀರ್ವಾದ ಮಾಡಿ. ಬಡ ಬಾಸ್, ಥ್ಯಾಂಕ್ ಯು. ಇನ್ನು ಮುಂದೆ ಆದರೂ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಏನೇ ಬರಲಿ ಏನೇ ಆಗಲಿ, ನಮ್ಮ ಈ ಕುಟುಂಬ ಯಾವತ್ತೂ ಒಟ್ಟಾಗಿರುತ್ತೆ. ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಎಲ್ಲ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ನಿಮ್ಮೆಲ್ಲರ ಪ್ರೀತಿಗೆ ನಾವೆಂದೆಂದಿಗೂ ಚಿರಋಣಿ. ನಮ್ಮ ಗಟ್ಟಿಮೇಳದ ಪರಂಪರೆ ಥರನೇ ಒಂದು ಸೆಲ್ಫಿ ತಗೊಳ್ಳೋಣ. Say cheese.